ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಗುರು ಸಮಾಜ ಬಾಯಿನ್ಹ ಸಹಿತ ರಾಮ ರಾಜಪುರ ಹೋವು, ಅಛತ್ ರಾಮ ರಾಜ ಅವಧ ಮರಿಯ ಮಾಗ ಸಬ್ ಕೋವು. ಸುನಿ ಸನೇಹಮಯ ಪುರುಜನ ಬಾನಿ, ನಿಂದಹಿ ಜೋಗ ಬಿರತಿ ಮುನಿ ಜ್ಞಾನಿ. ಯೇಹಿ ವಿಧಿ ನಿತ್ಯ ಕರಮ ಕರಿ ಪುರುಜನ, राम ही करही प्रणाम पुलकितन. ऊंच नीच मध्यम नर नारी, लहही दरसु निज निज अनुहारी. सावधान सबही सन मानही, सकल सराहत कृपा निधानही. लरिकाई ही ते रघुबर बानी, पालत नीति प्रीति पहिचानी. सील सकोच सिंधु रघुरावू, सुमुख सुलोचन सरल सुभावू. कहत राम गुण गन अनुरागे, सब निज भाग सराहन लागे. हम सम पुण्य पुंज जग थोरे, जिन्हहि रामु जानत करी मोरे. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ನಗರದ ಜನರೆಲ್ಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ. ರಾಮ ರಾಜನಾಗಿ ಬರಬೇಕು, ಸೀತೆ ರಾಣಿಯಾಗಿ ಅಯೋಧ್ಯೆ ಆನಂದದ ಆಗರವಾಗಿರಬೇಕು, ಅಂದರೆ ಆನಂದದ ಸಾಗರದ ಹಾಗಿರಬೇಕು. ಗುರುಗಳು, ಸಮಾಜ ಮತ್ತು ಸೋದರರ ಜೊತೆ ರಘುನಾಥನ ರಾಮರಾಜ್ಯ ಇದೆಯಲ್ಲ, ಅದು ಅಯೋಧ್ಯೆಯಲ್ಲಿ ನೆಲೆಗೊಳ್ಳಲಿ. ಶ್ರೀರಾಮ ರಾಜನಿರುವಾಗಲೇ ನಮಗೆ ಸಾವು ಬರಲಿ ಅನ್ನೋದು ನಮ್ಮೆಲ್ಲರ ಕೋರಿಕೆ ಅಂತಂದ್ಬಿಟ್ಟು ಅವ್ರು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ರಾಮ ರಾಜನಾಗಿರೋದನ್ನ ನೋಡೋದಕ್ಕೆ ಅವರು ತುಂಬ ಇಷ್ಟಪಡ್ತಾ ಇದ್ದಾರೆ. ಅವನು ರಾಜನಾಗಿರ್ಬೇಕಾದ್ರೇ ನಾವೆಲ್ಲ ಸತ್ತು ಹೋಗ್ಬೇಕಪ್ಪ, ನಾವು ಬೇರೆ ಯಾರೋ ರಾಜರಾಗಿ ಅಲ್ಲಿ ನಾವು ವಾಸ ಮಾಡೋದು ನಮ್ಗೆ ಇಷ್ಟ ಇಲ್ಲ ಅಂತಂದ್ಬಿಟ್ಟು ಅವ್ರ ಮನಸ್ಸಲ್ಲಿ ಹೇಳ್ತಾ ಇದ್ದಾರೆ. ಅಯೋಧ್ಯೆ ನಿವಾಸಿಗಳ ಈ ಒಂದು ಪ್ರೇಮಮಯ ವಾಣಿಯನ್ನು ಕೇಳಿ ಜ್ಞಾನಿಗಳಾದಂಥ ವಸಿಷ್ಠ ಮುನಿಗಳು ಅವರ ಮುಂದೆ ತಮ್ಮ ಯೋಗ ವೈರಾಗ್ಯಗಳನ್ನು ಕಡಿಮೆ ಅಂತಲೇ ಭಾವಿಸ್ತಾರೆ. ನೋಡಿ, ಯಾವಾಗಲೂ ಅಷ್ಟೇ, ಭಕ್ತಿ ಮುಂದೆ ಈ ಯೋಗ ವೈರಾಗ್ಯ ಯಾವುದೂ ಬರೋದಿಲ್ಲ. ಭಕ್ತಿ ಒಂದು ಮಾಡಿದ್ರೆ ನಾವು, ಅಂದರೆ ಭಗವಂತನನ್ನು ಪ್ರೀತಿಸೋದು, ಅದು ಮಾಡಿದ್ವಿ ಅಂತಂದರೆ, ಭಗವಂತನನ್ನು ಪ್ರೀತಿಸೋದಕ್ಕೆ ಶುರು ಮಾಡಿದ್ವಿ ಅಂತಂದರೆ ಈ ವೈರಾಗ್ಯ ಎಲ್ಲ ತಂತಾನೆಗೆ ಬಂದ್ಬಿಡುತ್ತೆ. ನೋಡಿ, ಅವ್ರಿಗೆ ಮನೆ ಮಠ ಊರು ಅದೆಲ್ಲ ಏನಾದರೂ ಯೋಚನೆ ಇದೆಯಾ, ಅಥವಾ ಕಾಡಲ್ಲಿ ಬಂದಿದ್ದೀವಿ ಕಷ್ಟ ಆಗ್ತಾ ಇದೆ ಆ ಥರ ಏನಾದರೂ ಇದೆಯಾ, ಆ ಕಾಡಲ್ಲೇ ಅವರು ಸಂತೋಷವಾಗಿದ್ದಾರೆ, ಯಾಕೆ ರಾಮ ಜೊತೆಲಿದ್ದಾನಲ್ಲ. ಈ ರೀತಿಯ ಒಂದು ಪ್ರೀತಿ ನಮಗೆ ಬರಬೇಕು. ಇದು ಧ್ಯಾನಿಗಳಿಗೆ, ಯೋಗಿಗಳಿಗೆ ಇದೆಲ್ಲ ಬರೋದಿಲ್ಲ. ಯಾಕೆ ಅಂತಂದರೆ ಅವರು ಭಗವಂತನನ್ನು ಪ್ರೀತಿಸೋದಿಲ್ಲ, ಅವರು ಬೇರೆ ಸಾಧನೆ ಮಾಡ್ಕೊಳ್ತಾ ಹೋಗ್ತಾರೆ. ಆದರೆ ಈ ಭಕ್ತಿ ಅನ್ನೋದು ಹೇಗೆ ಅಂತಂದರೆ, ಭಗವಂತನನ್ನು ಪ್ರೀತಿಸೋದಕ್ಕೆ ಶುರು ಮಾಡ್ತೀವಿ, ಬೇರೆದೆಲ್ಲ ತಂತಾನಾಗೆ ಬರ್ತಾ ಹೋಗುತ್ತೆ ಆ ರೀತಿ. ಅದಕ್ಕೆ ಇಲ್ಲಿ ಜ್ಞಾನಿಗಳಾದಂಥ ವಸಿಷ್ಠ ಮುನಿಗಳು ಅವರು ಅಂದ್ಕೊಳ್ತಾ ಇದ್ದಾರೆ, ಇವರ ಪ್ರೀತಿ ಭಕ್ತಿಯ ಮುಂದೆ ನಮ್ಮ ಯೋಗ ವೈರಾಗ್ಯಗಳಿದೆಯಲ್ಲ ಅದು ಕಡಿಮೆ ಅಂತಾನೆ ಅನ್ನಿಸ್ತಾ ಇದೆ. ಈ ರೀತಿ ಅಯೋಧ್ಯೆ ಜನರು ತಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನೆಲ್ಲ ಮುಗಿಸಿ ಪುಲಕಿತರಾಗಿ ಶ್ರೀರಾಮನಿಗೆ ಪ್ರಣಾಮವನ್ನು ಮಾಡ್ತಾರೆ. ಉಚ್ಚ, ನಿಮ್ನ, ಮಧ್ಯಮ ವರ್ಗದ ಎಲ್ಲ ಸ್ತ್ರೀ ಪುರುಷರು ಕೂಡ ಅಲ್ಲಿ ಭಗವಂತನ ಮುಂದೆ ನಿಮ್ನ ಜಾತಿಯವರು ಇದ್ದಾರೆ, ಮಧ್ಯಮ ಜಾತಿಯವರು ಇದ್ದಾರೆ, ಮತ್ತು ಉತ್ತಮ ಜಾತಿಯವರು ಇದ್ದಾರೆ. ಬರೀ ಜಾತಿ ಒಂದೇ ಅಲ್ಲ, ತಿಳುವಳಿಕೆ ಜ್ಞಾನದಲ್ಲೂ ಕೂಡ ಕಡಿಮೆ ತಿಳ್ಕೊಂಡಿರೋರಿದ್ದಾರೆ, ತುಂಬ ತಿಳ್ಕೊಂಡಿರೋರಿದ್ದಾರೆ, ಮಧ್ಯಮದಲ್ಲಿರೋರು ಇದ್ದಾರೆ. ಎಲ್ಲ ವರ್ಗದಲ್ಲೂ ಸ್ತ್ರೀಯರು ಇದ್ದಾರೆ, ಪುರುಷರು ಇದ್ದಾರೆ. ಅವರು ತಮ್ಮ ತಮ್ಮ ಭಾವಕ್ಕೆ ತಕ್ಕಂತೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಶ್ರೀರಾಮನ ದರ್ಶನವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ನಮ್ಮ ಭಾವ ಏನಿದೆ, ನಮ್ಮ ಯೋಗ್ಯತೆ ಏನಿದೆ, ಅದಕ್ಕೆ ತಕ್ಕಂಗೆ ನಮಗೆ ಭಗವಂತ ಕಾಣಿಸ್ಕೊಳ್ತಾನೆ. ಯಾರ್ಯಾರು ಎಷ್ಟರ ಮಟ್ಟಿಗೆ ಭಗವಂತನಿಗೆ ನಾವು ಸರೆಂಡರ್ ಆಗಿರ್ತೀವೋ ಆ ರೀತಿ ಭಗವಂತ ನಮಗೆ ಕಾಣಿಸ್ಕೊಳ್ತಾನೆ. ಧರ್ಮಗ್ರಂಥಗಳು ಕೂಡ ಅಷ್ಟೇ. ಧರ್ಮಗ್ರಂಥಗಳು ಕಥೆಯ ರೂಪದಲ್ಲಿದ್ದರೂ ಕೂಡ ಅದರಲ್ಲಿ ಒಳ ಅರ್ಥಗಳು ಬೇಕಾದಷ್ಟಿರುತ್ತೆ. ಸಾಮಾನ್ಯ ಮನುಷ್ಯರಿಗೆ ಬರೀ ಕಥೆಗಳು ಮಾತ್ರ ಕಾಣಿಸುತ್ತೆ. ಮಧ್ಯಮದಲ್ಲಿರೋರಿಗೆ ಅಲ್ಪ ಸ್ವಲ್ಪ ಅಲ್ಲಿ ಜ್ಞಾನ ಇರೋದು ಗೊತ್ತಾಗುತ್ತೆ. ಅದೇ ಉತ್ತಮ ದರ್ಜೆಯಲ್ಲಿರ್ತಾರಲ್ಲ, ಅಂದರೆ ಸ್ವಲ್ಪ ತಿಳುವಳಿಕೆ ಹೆಚ್ಚಾಗಿರುವಂಥವ್ರು, ಅವರಿಗೆ ಅದರಲ್ಲಿ ಒಳಾರ್ಥಗಳು ಏನಿದೆಯೋ ಅದೆಲ್ಲವೂ ಕಾಣಿಸುತ್ತೆ.
ಅಂದರೆ ಇದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ನಮಗೆ ಒಳಗಣ್ಣು ಅಂತ ಹೇಳ್ತೀವಲ್ವ, ಅದು ತುಂಬ ಇಂಪಾರ್ಟೆಂಟು. ಅದು ಬರಬೇಕು. ಆ ಒಂದು ಜ್ಞಾನವನ್ನು ತಿಳ್ಕೊಳ್ಳುವಂಥ ಒಂದು ಕೆಪಾಸಿಟಿ ನಮಗೆ ಬರಬೇಕು ಅಂತಂದರೆ ನಾವು ಸಾಧನೆ ಜಾಸ್ತಿ ಮಾಡಬೇಕು. ಭಗವಂತನ ಜಪ, ಭಗವಂತನನ್ನು ಸ್ಮರಿಸ್ಕೊಳ್ಳೋದು, ಇದೆಲ್ಲ ನಾವು ಹೆಚ್ಚು ಮಾಡ್ತಾ ಹೋದಾಗ, ಸತ್ಸಂಗಗಳಲ್ಲಿ ಹೆಚ್ಚಾಗಿ ಭಾಗಿಯಾಗ್ತಾ ಇದ್ದಾಗ ಅದೆಲ್ಲ ತಾನಾಗೆ ಬರ್ತಾ ಹೋಗುತ್ತೆ. ಇಲ್ಲಿ ರಾಮನ ದರ್ಶನಕ್ಕೆ ಬಂದಂಥವರು ತಮ್ಮ ತಮ್ಮ ಭಾವಕ್ಕೆ ಅನುಗುಣವಾಗಿ ಅವನಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರೆ, ಶ್ರೀರಾಮ ಏನು ಮಾಡ್ತಾ ಇದ್ದಾನೆ, ಎಚ್ಚರಿಕೆಯಿಂದ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ನೋಡಿ, ಅವರವರು ಯಾವ ಭಾವದಲ್ಲಿ ಅವನಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು ಅದನ್ನು ಎಚ್ಚರಿಕೆಯಿಂದ ಗಮನಿಸಿ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಎಲ್ಲರನ್ನೂ ಕೂಡ ಗೌರವ ಕೊಟ್ಟು ಸನ್ಮಾನ ಮಾಡ್ತಾ ಇದ್ದಾನೆ. ಎಲ್ಲರೂ ಕೂಡ ಕೃಪಾ ನಿಧಾನನಾದಂತಹ ಶ್ರೀರಾಮನನ್ನ ಈ ರೀತಿ ಕೊಂಡಾಡ್ತಾ ಇದ್ದಾರೆ. ಏನು ಅಂತಂದ್ರೆ ಪ್ರೀತಿಯನ್ನ ಗುರುತಿಸಿ ಆಧರಿಸೋದು ಅಥವಾ ಅವರಿಗೆ ಗೌರವ ಕೊಡೋದಿದೆಯಲ್ಲ, ಇದು ಶ್ರೀರಾಮನಿಗೆ ಚಿಕ್ಕಂದಿನಿಂದಾನೇ ಬಂದಂತ ಒಂದು ಗುಣ. ಶ್ರೀ ರಘುನಾಥ ಇದಾನಲ್ಲ, ಅವನು ಶೀಲವಂತ, ಸಂಕೋಚದ ಸಮುದ್ರ. ಅವನು ಸುಂದರವಾದಂತಹ ಮುಖ ನೇತ್ರಗಳು ಇರುವಂಥವನು, ಸರಳ ಸ್ವಭಾವದವನು ಕೂಡ ಆಗಿದ್ದಾನೆ. ಈ ರೀತಿ ಶ್ರೀರಾಮನ ಅನಂತ ಗುಣಗಳನ್ನು ಕೊಂಡಾಡ್ತಾ ಪ್ರೇಮ ಮಗ್ನರಾಗ್ತಾರ ಅವರೆಲ್ಲರೂ ಕೂಡ. ಇವರು ತನ್ನವರು ಅಂತನ್ಬಿಟ್ಟು ರಾಮನಿಂದ ಕರೆಸ್ಕೊಂಡು ತಾವು ಜಗತ್ತಲ್ಲಿ ಎಷ್ಟು ಪುಣ್ಯವಂತರು, ನಮ್ಮ ಪುಣ್ಯಕ್ಕೆ ಏನಾದರೂ ಸಾಟಿ ಇದೆಯಾ ಅಂತ ಅನ್ಕೊಳ್ತಾ ಇದ್ದಾರೆ. ಅಂದರೆ ರಾಮ ನಮ್ಮನ್ನೆಲ್ಲ ಇವರೆಲ್ಲ ನಮ್ಮವರು ಅಂತ ಅನ್ಕೊಳ್ತಾನಲ್ಲ, ಆ ರೀತಿ ಕರೆಸ್ಕೊಳ್ಬೇಕು ಅಂತಂದರೆ ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ. ಅದು ನಿಜ ತಾನೇ. ನಮಗಿವಾಗ ಗೊತ್ತಿರೋರೆ, ನಾವು ಆಧ್ಯಾತ್ಮಿಕದಲ್ಲಿ ಇದ್ದೀವಲ್ವ, ಯಾರಾದರೂ ಗುರುಗಳಾಗಿರ್ಬೋದು ಅಥವಾ ಸಾಧುಗಳಾಗಿರ್ಬೋದು, ಇವರು ನಮಗೆ ಗೊತ್ತು ಅಂತಂದ್ಬಿಟ್ರೆ ನಮಗೆ ಎಷ್ಟು ಖುಷಿ ಆಗುತ್ತೆ. ನಮ್ಮನ್ನು ಅವರು ಗಮನಿಸಿ ನಮ್ಮವರು ಅಂತ ಹೇಳ್ತಿದಾರಲ್ಲ, ನನಗೆ ಗೊತ್ತಿರೋರು ಅಂತ ಹೇಳ್ತಿದಾರಲ್ಲ ಅಂತ ನಾವೆಷ್ಟು ಖುಷಿ ಪಡ್ತೀವಲ್ವ. ಅದೇ ರೀತಿ ಅಯೋಧ್ಯೆಯ ಜನರು ರಾಮ ನಮ್ಮನ್ನು ನಮ್ಮವರು ಅಂತ ಹೇಳ್ತಿದ್ದಾನಲ್ಲ ಅಂತ ನಾವೆಷ್ಟು ಪುಣ್ಯ ಮಾಡಿದ್ದೀವಿ, ನಮ್ಮ ಪುಣ್ಯಕ್ಕೆ ಸಾಟಿನೇ ಇಲ್ಲ ಅಂತ ಅವರು ತಮ್ಮ ಭಾಗ್ಯವನ್ನು ತಾವೇ ಕೊಂಡಾಡಿಕೊಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.